ಮಗುವೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅನ್ನೋದು ಸರ್ಕಾರದ ಘೋಷವಾಕ್ಯ. ಆದರೆ ಅದೇ ಸರ್ಕಾರದ ನಿರ್ಲಕ್ಷ್ಯದಿಂದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುವ ಪರಿಸ್ಥಿತಿ ಎದುರಾಗಿದೆ. ನಿತ್ಯ ಶಾಲೆಗಾಗಿ 16 ಕಿಲೋಮೀಟರ್ ದೂರ ಸಂಚಾರ ಮಾಡಬೇಕಾದ ಅನಿವಾರ್ಯತೆ ಇದೆ. ಪ್ರೌಢಶಾಲೆ ಇಲ್ಲದೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಪೆಟ್ಟು. 10,000 ಜನರಿರುವ ಗ್ರಾಮದಲ್ಲಿ ಇಲ್ಲ ಹೈಸ್ಕೂಲ್. ಬಸ್ಸಿಗಾಗಿ ಕಾಯುತ್ತಾ ರಸ್ತೆ ಪಕ್ಕದಲ್ಲಿ ನಿಂತಿರುವ ವಿದ್ಯಾರ್ಥಿಗಳು, ಬಸ್ ಬರ್ತಾ ಇದ್ದಂತೆ ತಳ್ಳಾಟ ನೂಕಾಟದಲ್ಲಿ ಬಸ್ ಹತ್ತುತ್ತಾ ಇರುವ ಮಕ್ಕಳು. ಇದು ವಿಜಯಪುರ ಜಿಲ್ಲೆ ದೇವರಹಿಪ್ಪರಗಿ ತಾಲೂಕಿನ ಕೊಂಡಗೂಳಿ ಗ್ರಾಮದ ಮಕ್ಕಳ ನಿತ್ಯ ಗೋಳಾಟ. ಈ ಗ್ರಾಮದಲ್ಲಿ 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪ್ರೌಢಶಾಲೆಗೆ ತೆರಳುತ್ತಾ ಇದ್ದು, ತಾಳಿಕೋಟೆ, ದೇವರಹಿಪ್ಪರಗಿ ಮತ್ತು ಸಿಂದಗಿ ಪಟ್ಟಣಗಳಿಗೆ ಹೋಗಬೇಕಾದ ಪರಿಸ್ಥಿತಿ ಇದೆ. ಇದೇ ಗ್ರಾಮದಲ್ಲಿ 3 ಸರ್ಕಾರಿ ಪ್ರಾಥಮಿಕ ಶಾಲೆಗಳಿದ್ದರೂ ಪ್ರೌಢಶಾಲೆ ಇಲ್ಲದೆ ಇರುವುದು ಸಂಕಷ್ಟ ತಂದೊಡ್ಡಿದೆ. ಪ್ರೌಢಶಾಲೆಗಾಗಿ 20 ರಿಂದ 30 ಕಿಲೋಮೀಟರ್ ದೂರ ಕಳುಹಿಸಲು ಪೋಷಕರು ಹಿಂದೇಟು ಹಾಕ್ತಿದ್ದಾರೆ. ಕೊಂಡಗೂಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಈ ದೇವರಹಿಪ್ಪರಗಿ ತಾಲೂಕಿನ ಕೊಂಡಗೂಳಿ ಗ್ರಾಮ ಮೇನ್ ಒಂದು ದೊಡ್ಡ ಗ್ರಾಮ ಆಗಿರ್ತದೆ. ಹೈಸ್ಕೂಲ್ ಶಾಲೆ 3 ವರ್ಷ ಆಯ್ತು ಬಂದಾಗಿದೆ. ಬೇರೆ ಊರಿಗೆ ಹೆಣ್ಣು ಮಕ್ಕಳು ಕಳ್ಸಲ್ಲ, ನಾವು ಪಾಲಕರು ತೊಂದರೆ ಆಗ್ತದೆ ಅಂತ ಹೆಣ್ಣು ಮಕ್ಕಳಿಗೆ ಶಿಕ್ಷಣದಿಂದ ವಂಚಿತರಾಗ್ತಿದ್ದಾರೆ. ಮಧು ಬಂಗಾರಪ್ಪ ಸರ್ ಇದನ್ನು ಈ ಹೆಣ್ಣು ಮಕ್ಕಳ ಸಂಬಂಧ ನಮ್ಮ ಊರಿಗೆ ಸರ್ಕಾರಿ ಮಂಜೂರಾತಿ ಶಾಲೆಯನ್ನು ಮಾಡಿಕೊಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿದೆ. ಹೈಸ್ಕೂಲ್ ಇಲ್ಲದ ಕಾರಣ ಹಲವು ವಿದ್ಯಾರ್ಥಿನಿಯರು ಶಾಲೆಯನ್ನೇ ತೊರೆತಾ ಇದ್ದಾರೆ ಎನ್ನಲಾಗಿದ್ದು, ಶಾಸಕರು, ಸಚಿವರು ಮತ್ತು ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ರೂ ಕೂಡ ಪ್ರಯೋಜನ ಆಗಿಲ್ಲ. ಸುಮಾರು 10,000 ಜನಸಂಖ್ಯೆ ಹೊಂದಿರುವ ಕೊಂಡಗೂಳಿ ಗ್ರಾಮದಲ್ಲಿ ಸುಮಾರು 250ಕ್ಕೂ ಹೆಚ್ಚು ಮಕ್ಕಳು ಶಿಕ್ಷಣ ಪಡಿತಾರೆ. ಗ್ರಾಮದ ಸುಮಾರು 40 ರಿಂದ 50 ವಿದ್ಯಾರ್ಥಿಗಳು ಹೈಸ್ಕೂಲ್ ಶಿಕ್ಷಣಕ್ಕೆ ಹೋಗಲು ಸಮಸ್ಯೆಯಾಗಿದೆ. ನಮ್ಮ ಮನೆಯಲ್ಲಿ ಶಾಲೆ ಹೋಗಲು ಕಳಿಸಲು ತುಂಬಾ ತೊಂದರೆಯಾಗಿದೆ. ಬಸ್ಸಿನಲ್ಲಿ ತುಂಬಾ ತೊಂದರೆಯಾಗುತ್ತದೆ. ಅದಕ್ಕಾಗಿ ನೀವು ನಮ್ಮ ಕೊಂಡಗೂಳಿ ಗ್ರಾಮಕ್ಕೆ ಒಂದು ಹೊಸ ಸರ್ಕಾರಿ ಪ್ರೌಢಶಾಲೆ ಮಂಜೂರಾತಿ ಮಾಡಬೇಕು. ಅಲ್ಲಿ ತೊಂದರೆ ಆಗ್ಯದ್ರಿ. ನಮ್ಮ ಮಕ್ಕಳಿಗೆ ಬಿಡಿಸ್ಬೇಕಪ್ಪ ನಾವು ಶಾಲೆಗೆ ಕೊಂಡಗೂಳಿ ಶಾಲೆ ಹೈಸ್ಕೂಲ್ ಬಂದಿದ್ದವ್ರಿ. ಹೊಸ ಶಾಲೆ ಬೇಕು, ನಾವು ಹೆಣ್ಮಕ್ಳಿಗೆ ಶಾಲೆ ಬಿಡಿಸ್ಬೇಕಂತ ಮಾಡಿದ್ರು. ಶಾಲೆ ಚಾಲು ಮಾಡಿದ್ರೆ ಶಾಲೆ ಬಸ್ನಾಗ ಭಾಳ ತೊಂದರೆ ಆಗ್ಲಾಕ. ಕೆಲವು ಕಡೆ ಸರ್ಕಾರಿ ಶಾಲೆಗೆ ಮಕ್ಕಳು ಬರ್ತಿಲ್ಲ ಅನ್ನೋ ಪರಿಸ್ಥಿತಿ ಇದೆ. ಆದ್ರೆ ಇಲ್ಲಿ ಮಕ್ಕಳು ಸರ್ಕಾರಿ ಶಾಲೆಗೆ ಬರ್ತಿದ್ದಾರೆ. ಆದ್ರೆ ಪ್ರೌಢಶಾಲೆಗೆ ಹೋಗಬೇಕು ಅಂದ್ರೆ 20 ಕಿಲೋಮೀಟರ್ ದೂರದ ಊರಿಗೆ ಹೋಗೋದು ಅನಿವಾರ್ಯ. ಅದರಲ್ಲೂ ಹೆಣ್ಣು ಮಕ್ಕಳು ಶಿಕ್ಷಣವನ್ನೇ ಅರ್ಧಕ್ಕೆ ಮೊಟಕು ಮಾಡುವಂತಾಗಿದೆ. ಗುರುರಾಜ್, ನ್ಯೂಸ್ 18, ವಿಜಯಪುರ. ಇದೀಗ ಮತ್ತಷ್ಟು ಸುದ್ದಿಯನ್ನು ಕ್ವಿಕ್ ಆಗಿ ನೋಡೋಣ ಕನ್ನಡ ನಾಡಿ ಎಕ್ಸ್‌ಪ್ರೆಸ್ ಅಲ್ಲಿ. ಕಡಲ್ಕೊರೆತ ಸಮಸ್ಯೆ ಬಗ್ಗೆ ಗಮನ ಸೆಳೆದಿದ್ದ ನ್ಯೂಸ್ 18 ಮೀನುಗಾರರ ಸಮಸ್ಯೆ ಆಲಿಸಿದ ಕಾರವಾರ ಡಿಸಿ ಲಕ್ಷ್ಮೀಪ್ರಿಯ ಶೀಘ್ರದಲ್ಲೇ ತಡೆಗೋಡೆ ನಿರ್ಮಿಸುವುದಾಗಿ ಭರವಸೆ. ಗದಗದಲ್ಲಿ ತಿನ್ನೋ ಅಡಿಕೆಗೂ ಕೆಮಿಕಲ್ ಬಣ್ಣ ಹಾಕಿ ದಂಧೆ. ನ್ಯೂಸ್ 18 ವರದಿ ಬೆನ್ನಲ್ಲೇ ಪೊಲೀಸರು ಆಹಾರ ಇಲಾಖೆ ರೇಡ್. ಮಿಕ್ಸಿಂಗ್ ದಂಧೆಗೆ ಕಡಿವಾಣ ಹಾಕಿ ಕೇಸ್ ಬುಕ್.